Hello, my dear students. ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ನ ರಾಯಲ್ಟಿ ಚಾಪ್ಟರ್ನ ಕ್ವಶನ್ ನಂಬರ್ 3. ಈ ಕ್ವಶನ್ ನಿಮಗೆ 2015 KUD 5 ಮಾರ್ಕ್ಸಿಗೆ ಕೇಳಿದಂಥ ರಾಯಲ್ಟಿ ಚಾರ್ಟ್. ಸೊ ಇಲ್ಲಿ ಈ ಕ್ವಶನ್ ಬಂದ್ಬಿಟ್ಟು ವಿವೇಕ್ ಕಂಪನಿ ಲಿಮಿಟೆಡ್ ಹ್ಯಾಸ್ ಟೇಕನ್ ಅ ಲೀಸ್ ಆಫ್ ಅ ಕೋಲ್ ಮೈನ್ ಆನ್ ರಾಯಲ್ಟಿ of rupees 0.50 rupee or 50 paise per ton of coal raised with a minimum rent of rupees 5,000 rupees per annum. ಅಂದ್ರೆ ಇಯರ್ಲಿ 5,000 ರೂಪಾಯಿ ಮಿನಿಮಮ್ ರೆಂಟ್ ಪೇ ಮಾಡಲೇಬೇಕು. ಯಾರು ಯೂಸರ್ ಆಫ್ ದ ಪ್ರಾಪರ್ಟಿ, ಓನರ್ ಆಫ್ ದ ಪ್ರಾಪರ್ಟಿಗೆ, ವಿತ್ ಎ ಪವರ್ ಟು ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಡ್ಯೂರಿಂಗ್ ಫಸ್ಟ್ 3 years. ಅಂದ್ರೆ ಫಸ್ಟ್ 3 years ಮಾತ್ರ ರಿಕವರಿ ಮಾಡ್ಕೊಳ್ಳೋಕೆ ನಮ್ಗೆ ಇಲ್ಲಿ ಚಾನ್ಸ್ ಕೊಟ್ಟಿರೋದು. ಯಾರು? ಓನರ್ ಯೂಸರಿಗೆ. ದ ಔಟ್ಪುಟ್ ಫಾರ್ ಫಸ್ಟ್ 4 years ಆಸ್ ಅಂಡರ್. ಇಲ್ಲಿ ಔಟ್ಪುಟ್ ಬಂದ್ಬಿಟ್ಟು ಫಸ್ಟ್ ಇಯರ್ 8,000 ಟನ್ಸ್ ಇದೆ, ಸೆಕೆಂಡ್ ಇಯರ್ 9,000 ಟನ್ಸ್ ಇದೆ, ಥರ್ಡ್ ಇಯರ್ 12,000 ಟನ್ಸ್ ಇದೆ, ಫೋರ್ತ್ ಇಯರ್ 15,000 ಟನ್ಸ್ ಇದೆ. ಪ್ರಿಪೇರ್ ರಾಯಲ್ಟಿ ಚಾರ್ಟ್. ಇಲ್ಲಿ ರಾಯಲ್ಟಿ ಚಾರ್ಟ್ ಪ್ರಿಪೇರ್ ಮಾಡಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಗೋ ವಿತ್ ದ ಗಿವನ್ ಇನ್ಫಾರ್ಮೇಶನ್. So given information, solution, given information. First one, owner of a property is equal to ವಿವೇಕ್ ಕಂಪನಿ ಹ್ಯಾಸ್ ಟೇಕನ್ ಅ ಲೀಸ್ ಆಫ್ ಅ ಕೋಲ್ ಮೈನ್. ಇಲ್ಲಿ ಕೋಲ್ ಮೈನ್ ಅನ್ನ ಲೀಸ್ ತಗೊಂಡಿದ್ದಾರೆ ವಿವೇಕ್ ಕಂಪನಿಯವರು, ಬಟ್ ಯಾರ ಹತ್ರ ಅಂತ ಹೇಳಿಲ್ಲ. ಯಾರ ಹತ್ರ ಅಂತ ಹೆಸರು ಹೇಳಿಲ್ಲ ಅಂದ್ರೆ ನಾವು ಅದನ್ನ ಲ್ಯಾಂಡ್ ಲಾರ್ಡ್ ಅಂತ ಕನ್ಸಿಡರ್ ಮಾಡೋದು. ಓನರ್ ಬೀಯಿಂಗ್ ಅ ಲ್ಯಾಂಡ್ ಲಾರ್ಡ್. ಸೊ ಎರಡನೇದು ಯೂಸರ್ ಆಫ್ ಅ ಪ್ರಾಪರ್ಟಿ. ಯೂಸರ್ ಆಫ್ ಅ ಪ್ರಾಪರ್ಟಿ ವಿವೇಕ್ ಕಂಪನಿ ಲಿಮಿಟೆಡ್. ವಿವೇಕ್ ಕಂಪನಿ ಲಿಮಿಟೆಡ್ ಇಲ್ಲಿ ಯೂಸರ್, ಆ ಒಂದು ಲ್ಯಾಂಡ್ ಅನ್ನ ಯೂಸ್ ತಗೊಳ್ಳುವಂಥವ್ರು. ನೆಕ್ಸ್ಟ್ ರಾಯಲ್ಟಿ rupees 0.5 per ton raised. ಅಂದ್ರೆ 50 ಪೈಸೆ ಕೊಡ್ತಾರೆ ಒಂದು ಟನ್ ಅನ್ನ ರೇಸ್ ಅನ್ನ, ಒಂದು ಟನ್ ಅನ್ನ ಕೋಲ್ನ ರೇಸ್ ಮಾಡಿದ್ರೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ rupees 5,000 per annum. ಒಂದು ವರ್ಷಕ್ಕೆ 5,000 ರೂಪಾಯಿ ಮಿನಿಮಮ್ ರೆಂಟ್ ಕೊಡಲೇಬೇಕು. ಯಾರು? ಯೂಸರ್, ಓನರ್ ಆಫ್ ದ ಪ್ರಾಪರ್ಟಿಗೆ. ನೆಕ್ಸ್ಟ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಫಸ್ಟ್ 3 years. ಫಸ್ಟ್ 3 years ಮಾತ್ರ ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಸೊ ಓನರ್ ಇಲ್ಲಿ ಲ್ಯಾಂಡ್ ಲಾರ್ಡ್, ಯಾಕಂದ್ರೆ ಯಾವುದೇ ಹೆಸರು ಕೊಟ್ಟಿಲ್ಲ. ಯೂಸರ್ ಆಫ್ ದ ಪ್ರಾಪರ್ಟಿ ವಿವೇಕ್ ಕಂಪನಿ ಲಿಮಿಟೆಡ್ ಅವರು ಇಲ್ಲಿ ಯೂಸರ್ ಆಗಿದ್ದಾರೆ. ನೆಕ್ಸ್ಟ್ ರಾಯಲ್ಟಿ 0.5 rupees ಆರ್ 50 ಪೈಸೆ ಪರ್ ಟನ್ ಕೋಲ್ ರೇಸ್ಡ್. ನೆಕ್ಸ್ಟ್ ಮಿನಿಮಮ್ ರೆಂಟ್ 5,000 rupees ಪರ್ annum ಇದೆ. ನೆಕ್ಸ್ಟ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಬೀಯಿಂಗ್ ಫಸ್ಟ್ 3 years ಆಫ್ ಅಗ್ರಿಮೆಂಟ್. ನೆಕ್ಸ್ಟ್ ಲೇಟರ್ ಅವ್ರಿಗೆ ಯಾವುದು ಸಂಬಂಧ ಇರೋದಿಲ್ಲ. ನೆಕ್ಸ್ಟ್ ಆಫ್ಟರ್ ದಿಸ್ ವಿ ಹ್ಯಾವ್ ಟು ಗೋ ವಿತ್ ಫ್ರೆಂಡ್ಸ್. ಆಫ್ಟರ್ ದ ಗಿವನ್ ಇನ್ಫಾರ್ಮೇಶನ್ ನಾವಿಲ್ಲಿ ರಾಯಲ್ಟಿ ಪೇಬಲ್ ಚಾರ್ಟ್ನ ಹಾಕೋಬೇಕು. ಆ ಚಾರ್ಟ್ ಬಂದ್ಬಿಟ್ಟು ಇಲ್ಲಿ ಇಯರ್ಸ್, ಮೊದಲನೇ ಕಾಲಮ್ ಇಯರ್ಸ್, ಎರಡನೇ ಕಾಲಮ್ ಔಟ್ಪುಟ್ ಇನ್ ಟನ್ಸ್, ಮೂರನೇ ಕಾಲಮ್ ರಾಯಲ್ಟಿ rupees 50 ಪೈಸೆ, ದೆನ್ ಮಿನಿಮಮ್ ರೆಂಟ್, ಸರ್ಪ್ಲಸ್ ಕಾಲಮ್, ಶಾರ್ಟ್ ವರ್ಕಿಂಗ್ಸ್. ಈ ಶಾರ್ಟ್ ವರ್ಕಿಂಗ್ಸ್ ನಲ್ಲಿ ಡೆಪಿಸಿಟ್ ಕಾಲಮ್, ರಿಕವರಿ ಕಾಲಮ್, ಈ ರಿಕವರಿ ಕಾಲಮ್, ದೆನ್ ಲಾಸ್ಟ್ಲಿ ಪೇಡ್ ಟು ಲ್ಯಾಂಡ್ ಲಾರ್ಡ್. ಸೊ ಫಸ್ಟ್ ಮೊದಲನೇ ಇಯರ್, ಫಸ್ಟ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್. ಮೊದಲನೇ ವರ್ಷ ನಮಗೆ 8,000 ಟನ್ಸ್ ರೇಸ್ ಆಗಿದೆ, 8,000 ಟನ್ಸ್. ಎರಡನೇ ವರ್ಷ 9,000 ಟನ್ಸ್, ಮೂರನೇ ವರ್ಷ 12,000 ಟನ್ಸ್, ನಾಲ್ಕನೇ ವರ್ಷ 15,000 ಟನ್ಸ್. ಸೊ 8,000 ಇಂಟು 50 ಪೈಸೆ ಅಂದರೆ ಅದರ ಅರ್ಧ 4,000 ಇಂಟು 50 ಪೈಸೆ ಮಾಡಿದ್ರೆ 4,000
9,000 ಇಂಟು 50% ಮಾಡಿದ್ರೆ 4,500. 12,000 ಇಂಟು 50% ಮಾಡಿದ್ರೆ 6,000. ಸೊ 15,000 ಇಂಟು 50% ಮಾಡಿದ್ರೆ 7,500. ಸೊ 50 ಪೈಸೆನ ಇಂಟು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಿನಿಮಮ್ ರೆಂಟ್ ಈಸ್ ಫಿಕ್ಸ್ಡ್ ಫಾರ್ ಎವ್ರಿ ಇಯರ್ 5,000. ಸೊ 5,000, 5,000, 5,000, 5,000. ಸೊ 5,000 ಇದೆ. ನೆಕ್ಸ್ಟ್ ಸರ್ಪ್ಲಸ್. ಸೊ ರಾಯಲ್ಟಿ ಹೆಚ್ಚಿಗೆ ಇದ್ದು ಮಿನಿಮಮ್ ರೆಂಟ್ ಕಡಿಮೆ ಇತ್ತು ಅಂದರೆ ಸರ್ಪ್ಲಸ್ ಬರ್ತದೆ. ಅದೇ ರೀತಿ ಮಿನಿಮಮ್ ರೇಟ್ ಹೆಚ್ಚಿಗೆ ಇದ್ದು ರಾಯಲ್ಟಿ ಕಡಿಮೆ ಅಂದರೆ ಡೆಫಿಸಿಟ್ ಬರುತ್ತೆ. ಸೊ ಇಲ್ಲಿ ರಾಯಲ್ಟಿ ಕಡಿಮೆ ಇದೆ, ಮಿನಿಮಮ್ ಜಾಸ್ತಿ ಇದೆ. ಸೊ ಇಲ್ಲಿ ಡೆಫಿಸಿಟ್ ಫಾರ್ 1,000. ಸೊ 4,000 ಮೈನಸ್ 5,000 ಮಾಡಿದ್ರೆ 1,000 ಡೆಫಿಸಿಟ್ ಬಂತು. ನೆಕ್ಸ್ಟ್ ಅದೇ ರೀತಿ 4,500 ಮೈನಸ್ 5,000 ಮಾಡಿದ್ರೆ 500 ಡೆಫಿಸಿಟ್. ನೆಕ್ಸ್ಟ್ ಅದೇ ರೀತಿ ಇಲ್ಲಿ 6,000 ಇದೆ, ರಾಯಲ್ಟಿ ಜಾಸ್ತಿ ಇದೆ, ಮಿನಿಮಮ್ ಕಡಿಮೆ ಇದೆ. ಸೊ ಇಲ್ಲಿ 1,000 ರುಪೀಸ್ ಸರ್ಪ್ಲಸ್. ಅದೇ ರೀತಿ 4ನೇ ವರ್ಷ 7,500 ರಾಯಲ್ಟಿ ಇದೆ, ಮಿನಿಮಮ್ ರೇಟ್ 5,000 ಇದೆ. ಸೊ 2,500 ಸರ್ಪ್ಲಸ್. ಸೊ ಇಲ್ಲಿ 4 ವರ್ಷದ್ದು ಮುಗೀತು. ಸೊ ಇಲ್ಲಿ ರಿಕವರಿನೋ ಈ ರಿಕವರಿನೋ ಕಂಡುಹಿಡಬೇಕಂದ್ರೆ ಇಲ್ಲಿ ರಿಕವರಿ ನಮ್ಮ ಶಾರ್ಟ್ ವರ್ಕಿಂಗ್ಸ್ನ ರಿಕವರಿ ಮಾಡ್ಕೊಳ್ಳೋಕ್ಕೆ 3 ಇಯರ್ಸ್ ಟೈಮ್ ಕೊಟ್ಟಿದ್ದಾರೆ. 3 ಇಯರ್ಸ್ ಅಂದರೆ ಮೊದಲ 3 ವರ್ಷಗಳು. ಈ ಮೊದಲ 3 ವರ್ಷಗಳಲ್ಲಿ ಮಾತ್ರ ನಾವು ಏನೇ ಲಾಸ್ ಬಂದರೂ ರಿಕವರಿ ತಗೋಬಹುದು. ಸೊ ಮೊದಲನೇ ವರ್ಷ ಲಾಸ್ ಬಂದಿದೆ, 2ನೇ ವರ್ಷನೂ ಲಾಸ್ ಬಂದಿದೆ. ಲಾಸ್ ಅಂದರೆ ಡೆಫಿಸಿಟ್. ಸೊ ಈ ಎರಡು ಡೆಫಿಸಿಟ್ ಸೇರಿ 1,500 ರೂಪಾಯಿ ಆಯಿತು. ಈ 1,500 ರೂಪಾಯಿ ರಿಕವರಿ ತೊಗೊಳಕ್ಕೆ ನಮಗೆ 3ನೇ ವರ್ಷನೇ ಕಡೆ ವರ್ಷ. ಸೊ ಇಲ್ಲಿ 1,000 ರೂಪಾಯಿ ರಿಕವರಿ ತೊಗೊಳ್ಳಿ. ಮ್ಯಾಕ್ಸಿಮಮ್ ನಮ್ಮ ಸರ್ಪ್ಲಸ್ ಕಾಲಮ್ ಆಗಿ ಎಷ್ಟು ಇರುತ್ತಲ್ಲ 3ನೇ ವರ್ಷ ಅಷ್ಟು ಮಾತ್ರ ನಾವು ರಿಕವರಿ ತೊಗೋಬಹುದು. ಸೊ ಇಲ್ಲಿ 1,000 ರೂಪಾಯಿ ರಿಕವರಿ ಆಯಿತು. ನಮ್ಗೆ ಆಗಬೇಕಾಗಿದ್ದು 1,500 ರೂಪಾಯಿ ಇತ್ತು. ಸೊ 1,000 ರೂಪಾಯಿ ಮಾತ್ರ ರಿಕವರಿ ಆಯಿತು. ಸೊ ಇಲ್ಲಿ ಅವಧಿ ಮುಗಿದಿರೋ ಕಾರಣಕ್ಕೆ ಈ 500 ರೂಪಾಯಿ ರಿಕವರಿ ಆಗಲಿಲ್ಲ. ಸೊ ಈ ರಿಕವರಿ ಕಾಲಮ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು. ಸೊ ನಮಗೆ ಮೊದಲ 2 ವರ್ಷಗಳಲ್ಲಿ ಮೊದಲನೇ ವರ್ಷ 1,000 ರೂಪಾಯಿ ಡೆಫಿಸಿಟ್ ಆಯಿತು, 2ನೇ ವರ್ಷ 500 ರೂಪಾಯಿ ಡೆಫಿಸಿಟ್ ಆಯಿತು. ಸೊ ಈ 1,500 ರೂಪಾಯಿ ಎರಡು ಕೂಡಿಸಿದ್ರೆ 1,500 ರೂಪಾಯಿ ಡೆಫಿಸಿಟ್ ಆಗಿತ್ತು. ಸೊ ನಮಗೆ ಮೊದಲ 2 ವರ್ಷಗಳು ಲಾಸಲ್ಲೇ ಹೋಗ್ಬಿಡ್ತು. 3ನೇ ವರ್ಷ ಮಾತ್ರ ಸರ್ಪ್ಲಸ್ ಆಗಿದೆ, ಅದು 1,000 ರೂಪಾಯಿ ಮಾತ್ರ ಆಗಿದೆ. ಸೊ ಈ 1,500 ರೂಪಾಯಿ ರಿಕವರಿ ತಗೋಬೇಕಾಗಿತ್ತು. ನಮ್ಮ ಕಡೆ ಓನ್ಲಿ 1,000 ರೂಪಾಯಿ ಇರೋ ಕಾರಣಕ್ಕೆ 1,000 ರೂಪಾಯಿ ಮಾತ್ರ ರಿಕವರಿ ತಗೊಳ್ಳಿ. ಇನ್ನು ಉಳಿದಿರೋ ಅಮೌಂಟ್ ರಿಕವರಿ ಆಗಲಿಲ್ಲ, ಅದನ್ನ ಈ ರಿಕವರಿ ಕಾಲಮ್ ಕಳಿಸ್ಬಿಡಿ. ಯಾಕಂದ್ರೆ ನಮ್ಮ ಅವಧಿ ಪೂರ್ಣ ಆಗಿದೆ 3 ವರ್ಷ. ಇನ್ನೊಂದು ಡ್ಯಾಶ್. ಸೊ ಈಗ ಪೇ ಟು ಲ್ಯಾಂಡ್ ಲಾರ್ಡ್ ಕಾಲಮ್ ಅಲ್ಲಿ ಯಾವ ಅಮೌಂಟ್ ಬರಬೇಕಂದ್ರೆ ರಾಯಲ್ಟಿ ಅಥವಾ ಮಿನಿಮಮ್ ರೆಂಟ್ ಯಾವ್ದು ಜಾಸ್ತಿ ಇದೆಯಲ್ಲ ಅದನ್ನು. ಸೊ ಇಲ್ಲಿ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಈ ಮಿನಿಮಮ್ ರೆಂಟನ್ನು 5,000 ರೂಪಾಯಿನ ಇಲ್ಲಿ ಬರೆದ್ಬಿಡಿ. ಅದೇ ರೀತಿ 2ನೇ ವರ್ಷನೂ 4,500, 5,000 ರೂಪಾಯಿ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಈ ಅಮೌಂಟ್ ಇಲ್ಲಿ ಬರೆದ್ಬಿಡಿ. ಬಟ್ 3ನೇ ವರ್ಷ ರಾಯಲ್ಟಿ ಜಾಸ್ತಿ ಇದೆ. ಯಾವಾಗ ರಾಯಲ್ಟಿ ಜಾಸ್ತಿ ಇರುತ್ತಲ್ಲ ಅವಾಗ ಈ ರಾಯಲ್ಟಿ ಅಮೌಂಟಲ್ಲಿ ನಮ್ಮ ರಿಕವರಿ ಅಮೌಂಟನ್ನು ಕಳಿಬೇಕು. ರಾಯಲ್ಟಿ ಅಮೌಂಟಲ್ಲಿ ರಿಕವರಿ ಅಮೌಂಟನ್ನು ಕಳೆದು ಉಳಿದಿರೋ ಅಮೌಂಟನ್ನು 6,000 ಮೈನಸ್ 1,000, 6,000 ಮೈನಸ್ 1,000, 5,000 ಮಾತ್ರ ಇಲ್ಲಿ ಬರೀಬೇಕು. ಅದೇ ರೀತಿ 7,500, ಈ 7,500 ಅಲ್ಲಿ ರಿಕವರಿ ಅಮೌಂಟ್ ಏನೂ ಇಲ್ಲ. ಸೊ ಇಲ್ಲಿ ಕಳೆಯೋಕ್ಕೆ ಅಮೌಂಟ್ ಏನೂ ಇಲ್ಲ. ಸೊ 7,500 ಮೈನಸ್ 0. ಸೊ 7,500 ಮಾತ್ರ ಬರುತ್ತೆ. ಇಷ್ಟು ಮಾಡಿದ್ರೆ ನಿಮ್ದು ರಾಯಲ್ಟಿ ಚಾರ್ಟ್ ಕಂಪ್ಲೀಟ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ನ ರಾಯಲ್ಟಿ ಚಾಪ್ಟರ್ನ 4ನೇ ಕ್ವಶನ್. ಈ ಕ್ವಶನ್ ನಿಮಗೆ 2012 KUD 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ಏನಪ್ಪಾ ಅಂತಂದ್ರೆ, GK Coal Company Limited got the lease of colliery company on the basis of royalty ₹1 per ton coal raised, subject to minimum rent of ₹20,000 per annum. The tenant has to recover the short workings during the first 4 years. ಅಂದ್ರೆ ಇಲ್ಲಿ ಏನೇ ಶಾರ್ಟ್ ವರ್ಕಿಂಗ್ಸ್ ಆದರೂ ಆದಂಥ ಶಾರ್ಟ್ ವರ್ಕಿಂಗ್ಸ್ ಅನ್ನ ಮೊದಲ 4 ವರ್ಷಗಳಲ್ಲಿ ಮಾತ್ರ ರಿಕವರಿ ಮಾಡ್ಕೊಳ್ಳೋಕೆ ಅಗ್ರಿಮೆಂಟ್ ಮಾಡ್ಕೊಳ್ಳಾಗಿದೆ ಇಲ್ಲಿ. ಆಫ್ ದ ಲೀಸ್ ಅಂಡ್ ನಾಟ್ ಆಫ್ಟರ್ವರ್ಡ್ಸ್. ತದನಂತರದ ಆದಂಥ ಯಾವುದೇ ಶಾರ್ಟ್ ವರ್ಕಿಂಗ್ಸ್ಗೆ ಇಲ್ಲಿ
ರಿಕವರಿ ಮಾಡ್ಕೊಳಕ್ ಚಾನ್ಸ್ ಇಲ್ಲ ಅಂತ ಅಗ್ರಿಮೆಂಟ್ ಅಲ್ಲಿ ಆಗ್ಬಿಟ್ಟಿದೆ. ಪ್ರಿಪೇರ್ ರಾಯಲ್ಟಿ ಚಾರ್ಟ್. ಇಲ್ಲಿ ಈ ಕೊಟ್ಟಂತ 5 ವರ್ಷಗಳ ಆಕ್ಟಿವಿಟೀಸ್ ಅಲ್ಲಿ ಆಕ್ಟಿವಿಟೀಸ್ನ ಬಳಸ್ಕೊಂಡು ನಾವು ರಾಯಲ್ಟಿ ಚಾರ್ಟ್ನ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಮೊದಲನೇದಾಗಿ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕಾಗ್ತದೆ. ಮೊದಲನೇ ಗಿವನ್ ಇನ್ಫಾರ್ಮೇಶನ್ ನೋಡ್ರಿ, ಓನರ್ ಆಫ್ ದ ಪ್ರಾಪರ್ಟಿ. ಇಲ್ಲಿ ಓನರ್ ಆಫ್ ದ ಪ್ರಾಪರ್ಟಿ ಯಾರಪ್ಪ ಅಂತಂದ್ರೆ GK ಕೋಲ್ ಕಂಪನಿ. ಇವರು ಯೂಸರ್ ಆಫ್ ದ ಪ್ರಾಪರ್ಟಿ. ಯಾರ ಹತ್ರ ತಗೊಂಡಿದ್ದಾರೆ ಅವ್ರ ಹೆಸರು ಕೊಡದೇ ಇದ್ದ ಪಕ್ಷದಾಗ ನಾವು ಅದನ್ನ ಲ್ಯಾಂಡ್ ಲಾರ್ಡ್ ಅಂತ ಬರ್ಕೋಬೇಕು, ಓನರ್. ಎರಡನೇದಾಗಿ ಯೂಸರ್ ಆಫ್ ದ ಪ್ರಾಪರ್ಟಿ GK ಕೋಲ್ ಕಂಪನಿ ಲಿಮಿಟೆಡ್. ಅದೇ ರೀತಿ ರಾಯಲ್ಟಿ ₹1 per ton ಅಂತ ಬರ್ಕೋಬೇಕು. ಅದೇ ರೀತಿ ಮಿನಿಮಮ್ ರೆಂಟ್ ಫಿಕ್ಸ್ಡ್ 20,000 per annum. ಮಿನಿಮಮ್ ರೆಂಟ್ ₹20,000 per annum ಬರ್ಕೋಬೇಕು, per annum. ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಫಸ್ಟ್ 4 years. ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಫಸ್ಟ್ 4 years ಆಫ್ ಅಗ್ರಿಮೆಂಟ್. ಸೊ ಗಿವನ್ ಇನ್ಫಾರ್ಮೇಶನ್ ಬರೋದಾದ್ಮೇಲೆ ಆಸ್ ಯೂಶುವಲ್ ರಾಯಲ್ಟಿ ಚಾರ್ಟಿಗೆ ಹೋಗ್ಬೇಕ್ರಿ ನಾವು. ಈ ತರ ಸ್ಟೇಟ್ಮೆಂಟ್ ಆಫ್ ರಾಯಲ್ಟಿ ಚಾರ್ಟ್ ಅನ್ನು ಪ್ರಿಪೇರ್ ಮಾಡಿ 9 ಕಾಲಮ್. ಮೊದಲನೇ ಕಾಲಮ್ ಇಯರ್, ಎರಡನೇ ಕಾಲಮ್ ಔಟ್ಪುಟ್ ಅಂದ್ರೆ ಇನ್ ಟನ್ಸ್. ನೆಕ್ಸ್ಟ್ ರಾಯಲ್ಟಿ ₹1 per ton. ಮಿನಿಮಮ್ ರೆಂಟ್ ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ಸ್, ಡೆಫಿಸಿಟ್, ರಿಕವರಿ, ಪೇಡ್ ಟು ಲ್ಯಾಂಡ್ ಲಾರ್ಡ್. ಟೋಟಲ್ 9 ಕಾಲಮ್ ಇರುವಂತ ಈ ಚಾರ್ಟ್ ಹಾಕೋಬೇಕು. ಮೊದಲನೇ ಕಾಲಮ್ ಇಯರ್, ಎರಡನೇ ಕಾಲಮ್ ಔಟ್ಪುಟ್ ಇನ್ ಟನ್ಸ್, ರಾಯಲ್ಟಿ ₹1 per ton. ನೆಕ್ಸ್ಟ್ ಮಿನಿಮಮ್ ರೆಂಟ್, ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ಸ್ ಅಲ್ಲಿ 3 ಪಾರ್ಟ್ ಮಾಡ್ಕೊರಿ, ಡೆಫಿಸಿಟ್, ರಿಕವರಿ, ಇರ್ರಿಕವರಿ, ದೆನ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ಸೊ ಈ 9 ಕಾಲಮ್ ಆದ ನಂತರ ಈಗ ಮೊದಲನೇ ವರ್ಷ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್. ಮೊದಲನೇ ವರ್ಷ 9,000 tons ಅರ್ನ್ ಆಗಿದೆ, ರಾಯಲ್ ಔಟ್ಪುಟ್ ಆಗಿದೆ. ಎರಡನೇ ವರ್ಷ 14,000 ton. ಮೂರನೇ ವರ್ಷ 26,000 ton. ನಾಲ್ಕನೇ ವರ್ಷ 28,000 ton. ಐದನೇ ವರ್ಷ 60,000 ton. ಈಗ ರಾಯಲ್ಟಿ ₹1 per ton ಅಂತ ಹೇಳ್ತಾ ಇದ್ದಾರೆ. ಸೊ 9,000 into 1 9,000, 14,000 into 1 14,000, 26,000 into 1 26,000, 28,000 into 1 28,000, 60,000 into 1 60,000. So minimum rent ₹20,000, 20,000, 20,000, 20,000, 20,000. ಸೊ ಇಲ್ಲಿ ಮೊದಲೇ ಹೇಳಿದಾಗೆ ರಾಯಲ್ಟಿ ಕಡಿಮೆ ಇದ್ದು ಮಿನಿಮಮ್ ರೇಟ್ ಜಾಸ್ತಿ ಇದ್ರೆ ಡೆಫಿಸಿಟ್ ಆಗುತ್ತೆ. ಸೊ 11,000 ಡೆಫಿಸಿಟ್. ಅದೇ ರೀತಿ ಎರಡನೇ ವರ್ಷ ರಾಯಲ್ಟಿ 14,000 ರೂಪಾಯಿ ಇದೆ, ಮಿನಿಮಮ್ 20,000 ರೂಪಾಯಿ ಇದೆ. ಸೊ ಎರಡನೇ ವರ್ಷ ಕೂಡ 6,000 ರೂಪಾಯಿ ಡೆಫಿಸಿಟ್. ಮೂರನೇ ವರ್ಷ ರಾಯಲ್ಟಿ ಹೆಚ್ಚಿಗೆ ಇದೆ, ಮಿನಿಮಮ್ ರೇಟ್ ಕಡಿಮೆ ಇದೆ. ಸೊ ಇಲ್ಲಿ 6,000 ರೂಪಾಯಿ ಸರ್ಪ್ಲಸ್. ಅದೇ ರೀತಿ ನಾಲ್ಕನೇ ವರ್ಷ 28,000 ರೂಪಾಯಿ ರಾಯಲ್ಟಿ ಇದೆ, 20,000 ರೂಪಾಯಿ ಮಾತ್ರ ಮಿನಿಮಮ್ ರೇಟ್ ಇದೆ. ಸೊ 8,000 ರೂಪಾಯಿ ಸರ್ಪ್ಲಸ್. ಸೊ ಐದನೇ ವರ್ಷ 60,000 ರೂಪಾಯಿ ರಾಯಲ್ಟಿ ಇದೆ, 20,000 ಮಿನಿಮಮ್ ರೇಟ್ ಇದೆ. ಸೊ 40,000 ರೂಪಾಯಿ ಸರ್ಪ್ಲಸ್. ಸೊ ಇಲ್ಲಿ ಡೆಫಿಸಿಟ್ ಮೀನ್ಸ್ ಇದು ಮೊದಲನೇ ವರ್ಷ ಆದಂತ ಡೆಫಿಸಿಟ್ ಅಂದ್ರೆ ಲಾಸ್, ಎರಡನೇ ವರ್ಷ ಆದಂತ ಡೆಫಿಸಿಟ್ ಲಾಸ್. ಸೊ ಎರಡು ಕೂಡಿಸಿದ್ರೆ ನಮ್ಗೆ 17,000 ರೂಪಾಯಿ ಲಾಸ್ ಅಲ್ಲಿ ಇದೀವಿ ನಾವು. ಈ ಲಾಸ್ ಅನ್ನ ರಿಕವರಿ ಮಾಡ್ಕೊಳ್ಬೇಕು ನಮಗೆ
ಲ್ಯಾಂಡ್ ಲಾರ್ಡ್ 4 ವರ್ಷ ಟೈಮ್ ಕೊಟ್ಟಿದ್ದಾನೆ. 4 ವರ್ಷ, ಮೊದಲ 4 ವರ್ಷ ಅಂದ್ರೆ ಈ ಅಗ್ರಿಮೆಂಟ್ ಪ್ರಾರಂಭ ಆಗಿ ಮೊದಲ 4 ವರ್ಷಗಳು ಮಾತ್ರ. ಯಾವುದೇ ತರಹದ ಲಾಸ್ ಇದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳೋಕೆ ಮೊದಲ 4 ವರ್ಷ ಮಾತ್ರ ನಮಗೆ ಸಮಯ ಇರ್ತದೆ. ಸೊ ಮೊದಲನೇ ವರ್ಷ ಲಾಸ್ ಆಯ್ತು, 2ನೇ ವರ್ಷ ಲಾಸ್ ಆಯ್ತು, 3ನೇ ವರ್ಷ ಪ್ರಾಫಿಟ್ ಆಗಿದೆ, ಸರ್ಪ್ಲಸ್ ಆಗಿದೆ. ಈ ಸರ್ಪ್ಲಸ್ ಅನ್ನ ನೀವು ರಿಕವರಿ ತಗೋಬಹುದು. ಸೊ 17,000 ರೂಪಾಯಿ, 11 ಪ್ಲಸ್ 6 ಟೋಟಲ್ 17,000 ರೂಪಾಯಿ ಲಾಸ್ ಆದಂತ ಅಮೌಂಟ್ ನಲ್ಲಿ 6,000 ರೂಪಾಯಿ ಮಾತ್ರ ರಿಕವರಿ ಆಯ್ತು 3ನೇ ವರ್ಷದಲ್ಲಿ. ಇದು ನೆಕ್ಸ್ಟ್ 4ನೇ ವರ್ಷದ ಇದೇ ಕಡೆ ವರ್ಷ ಅಲ್ಲಿ ನಮಗೆ 8,000 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ಈ 8,000 ರೂಪಾಯಲ್ಲಿ ಈ 8,000 ರೂಪಾಯಿ ರಿಕವರಿ ತಗೋರಿ. 6 ಪ್ಲಸ್ 8 14,000 ರೂಪಾಯಿ ರಿಕವರಿ ಆದಂಗಾಯ್ತು. ಸೊ ನಮಗೆ ಆಗ್ಬೇಕಾಗಿತ್ತು 17,000. ಸೊ ಈಗ ಅವಧಿ ಮುಕ್ತಾಯ ಆಗೈತೆ. ಸೊ ಇಲ್ಲಿ 17,000 ರೂಪಾಯಲ್ಲಿ 14,000 ರೂಪಾಯಿ ಮಾತ್ರ ರಿಕವರಿ ಆಯ್ತು. ಇನ್ನು ಎಷ್ಟು ಆಗ್ಲಿಲ್ಲ, 3,000 ರೂಪಾಯಿ. ಈ 3,000 ರೂಪಾಯಿ ಅವಧಿ ಮುಕ್ತಾಯ ಆಗಿರೋ ಕಾರಣಕ್ಕೆ ಈ ರಿಕವರಿ ಅಕೌಂಟಿಗೆ ಕಳಿಸ್ಬಿಡಿ. ಸೊ ಇಲ್ಲಿ ಈ ನೆಕ್ಸ್ಟ್ ತದನಂತರ 5ನೇ ವರ್ಷ ನಮಗೆ 40,000 ರೂಪಾಯಿ ಸರ್ಪ್ಲಸ್ ಇದೆ. ಈ 40,000 ರೂಪಾಯಿನ ನಾವು ಯಾವುದೇ ಕಾರಣಕ್ಕೂ ರಿಕವರಿ ತಗೊಳಕ್ ಆಗುದಿಲ್ಲ, ಯಾಕಂದ್ರೆ ನಮಗೆ ಅವಧಿ ಮುಕ್ತಾಯ ಆಗಿದೆ. ಸೊ ಆದ್ರಿಂದ ಈ 40,000 ರೂಪಾಯಿ ಯಾವುದೇ ರಿಕವರಿ ಮಾಡ್ಕೊಳಕ್ ಚಾನ್ಸ್ ಇಲ್ಲ. ಸೊ ನೆಕ್ಸ್ಟ್ ಈಗ ಸೊ ಇಲ್ಲಿ ಪೇಡ್ ಟು ಲ್ಯಾಂಡ್ ಲಾರ್ಡ್ ಕಾಲಮ್ ಏನ್ ಬರಿಬೇಕಪ್ಪ ಅಂತಂದ್ರೆ, ಮೊದಲನೇದು ಮಿನಿಮಮ್ ರೆಂಟ್ ಆರ್ ರಾಯಲ್ಟಿ. ಆ ಎರಡು ಕಂಪೇರ್ ಮಾಡಿದ್ರೆ ಮಿನಿಮಮ್ ರೆಂಟ್ ಜಾಸ್ತಿ ಇತ್ತಂದ್ರೆ ಈ ಅಮೌಂಟ್ ಅನ್ನ ಇಲ್ಲಿ ಬರೆದ್ಬಿಡ್ಬೇಕು. ಸಾರಿ, 2ನೇ ವರ್ಷ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಇಲ್ಲಿ ಬರೆದ್ಬಿಡ್ರಿ. ಇದು 3ನೇ ವರ್ಷ, ಮಿನಿಮಮ್ ರೆಂಟ್ ಜಾಸ್ತಿ ಇಲ್ಲ, ಆಕ್ಚುಯಲ್ ರಾಯಲ್ಟಿ ಜಾಸ್ತಿ ಇದೆ. ಸೊ ಆಕ್ಚುಯಲ್ ರಾಯಲ್ಟಿ ಯಾವಾಗ ಆಕ್ಚುಯಲ್ ರಾಯಲ್ಟಿ ಜಾಸ್ತಿ ಇರುತ್ತಲ್ಲ, ಈ ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಅಲ್ಲಿ ರಿಕವರಿನ ಕಳಿಬೇಕು. 26,000 ಮೈನಸ್ 6,000, 26,000 ಮೈನಸ್ 6,000 20,000. ಅದೇ ರೀತಿ 28,000 ಮೈನಸ್ 8,000, 28,000 ಮೈನಸ್ 8,000 ಅಗೇನ್ 20,000. ಅದೇ ರೀತಿ 60,000 ಮೈನಸ್ 60,000 ಮೈನಸ್ 0 60,000. ಸೊ ಇಷ್ಟನ್ನು ಮಾಡಿದ್ರೆ ನಿಮ್ದು ರಾಯಲ್ಟಿ ಪೇಯಬಲ್ ಚಾರ್ಟ್ 5 ಮಾರ್ಕ್ಸ್ಗೆ ಮುಗಿಯಿತು.